ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಬಿಗ್ ಬಾಸ್ ಅವ್ರ ಕಡೆಯಿಂದ ಸೆಕೆಂಡ್ ಪ್ರೋಮೋ ಅಪ್ಡೇಟ್ ಆಗಿದೆ. ಫಸ್ಟ್ ಪ್ರೋಮೋಲೇನೆ ನಮಗೆ ಕ್ಲಿಯರ್ ಆಗಿ ಗೊತ್ತಾಗ್ಬಿಟ್ಟಿತ್ತು ಕ್ಯಾಪ್ಟನ್ ಭವ್ಯ ಗೌಡ ಅವರೇ ಅಂತ. ನಾನು ಅಂದ್ಕೊಂಡೆ ಸೆಕೆಂಡ್ ಪ್ರೋಮೋ ಬಿಡ್ತಾರೆ ಅಂದರೆ ಸೆಕೆಂಡ್ ಪ್ರೋಮೋ ಅಲ್ಲಿ ಸ್ವಲ್ಪ ಐಶ್ವರ್ಯಗೂ ಮತ್ತು ಭವ್ಯ ಗೌಡ ಅವ್ರಿಗೂ ಸಿಕ್ಕಾಪಟ್ಟೆ ಜಗಳ ಆಗಿರುತ್ತೆ. ಆ ಕಟ್ಔಟ್ನ ಮಧ್ಯಾಹ್ನಕ್ಕೆ ಇಟ್ಕೊಂಡು ಬೆಳಿಗ್ಗೆ ಪ್ರೋಮೋ ನಾರ್ಮಲ್ ಆಗಿರೋ ಪ್ರೋಮೋ ಬಿಟ್ಟಿದ್ದಾರೆ. ಕಳಪೆಗೆ ನಮ್ಮ ಚೈತ್ರ ಕುಂದಾಪುರ ಅವ್ರು ಸೆಲೆಕ್ಟ್ ಮಾಡ್ತಾರಲ್ಲ, ಆ ಪ್ರೋಮೋ ಬಿಟ್ಟಿದ್ದಾರೆ ಅಂತ ಅಂದ್ಕೊಂಡೆ. ಬಟ್ ಸೆಕೆಂಡ್ ಪ್ರೋಮೋ ಅಂತೂ ಟುಸ್ ಪಟಾಕಿ ಅಂತ ಅನ್ನಿಸ್ತು. ನಿಮ್ಗೇನು ಅನ್ನಿಸ್ತು ಸೆಕೆಂಡ್ ಪ್ರೋಮೋ ನೋಡಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಪ್ರೋಮೋ ಏನು ಎತ್ತ ಅಂತ ಮಾತಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಏನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಷನ್ ಐಕಾನ್ನ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಆಗ ನಾನು ವೀಡಿಯೋ ಮಾಡಿದ ತಕ್ಷಣ ನಿಮಗೆ ಇಮಿಡಿಯೇಟ್ಲಿ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ, ಇನ್ನು ಡೈರೆಕ್ಟ್ ಮ್ಯಾಟ್ರಿಗೆ ಬರೋದಾದರೆ, ಪ್ರೋಮೋ ಅಲ್ಲಿ ಕ್ಯಾಪ್ಟನ್ಸಿ ಕಂಟೆಂಡರ್ಸ್ ಇಬ್ಬರು ಆಗಿದ್ರಲ್ಲ, ಭವ್ಯ ಅವರಿಗೆ ಮತ್ತು ಐಶ್ವರ್ಯ ಅವರಿಗೆ ಒಂದು ಟಾಸ್ಕ್ ಕೊಟ್ಟಿರೋದನ್ನ ತೋರಿಸ್ತಾರೆ. ಆ ಟಾಸ್ಕ್ ಏನಪ್ಪ ಅಂದರೆ, ಪೆಡೆಸ್ಟ್ರಿಯಲ್ ಮೇಲೆ ಅದಕ್ಕೆ ತಕ್ಕಂತೆ ಬಣ್ಣ ಇರೋ ಒಂದು ಬಾಕ್ಸ್ಗಳನ್ನ ತಂದು ಜೋಡಿಸ್ಬೇಕಾಗಿರುತ್ತೆ. ಕೆಳಗಡೆನೆ ಬಾಕ್ಸ್ ಇರುತ್ತೆ, ಆ ಕಲ್ಲರ್ನ ಕರೆಕ್ಟಾಗಿ ಜ್ಞಾಪಕ ಇಟ್ಕೊಂಡು ಆ ಪೆಡೆಸ್ಟ್ರಿಯಲ್ ಮೇಲೆ ಜೋಡಿಸ್ಬೇಕಾಗಿರುತ್ತೆ. ಸಿಕ್ಕಾಪಟ್ಟೆ ಈಸಿ ಟಾಸ್ಕ್ ಅಂತ ಅನ್ನಿಸ್ತು. ಮತ್ತು ಜನಗಳು ಎಲ್ಲೂ ಭವ್ಯನೇ ಕ್ಯಾಪ್ಟನ್ ಮಾಡೋದಕ್ಕೋಸ್ಕರ ಒಂದು ಫಿಸಿಕಲ್ ಟಾಸ್ಕ್ ಕೊಟ್ಟಿದ್ದಾರೆ ಅಂತ ಹೇಳೋಕ್ಕೂ ಕೂಡ ಆಗಲ್ಲ. ಯಾಕಂದರೆ ಅದು ಎಲ್ಲೂ ಫಿಸಿಕಲ್ ಟಾಸ್ಕ್ ಆಗಿರಲ್ಲ. ಇಬ್ರಿಗೂ ಯಾರು ಬುದ್ಧಿ ಇರುತ್ತೋ, ಬುದ್ಧಿ ಇರೋರು ಈ ಟಾಸ್ಕ್ನ ಗೆಲ್ತಾರೆ ಅಂತ ಹೇಳ್ಬೋದು. ಇಲ್ಲಿ ಐಶ್ವರ್ಯಾಗೂ ಫೇವರಿಸಮ್ ಮಾಡಿದ್ರು ಬಿಗ್ ಬಾಸ್ ಅಂತ ಅನ್ನಿಸ್ಲಿಲ್ಲ ನನಗೆ. ಭವ್ಯವ್ರಿಗೂ ಫೇವರಿಸಮ್ ಮಾಡಿದ್ದಾರೆ ಅಂತ ಅನ್ನಿಸ್ಲಿಲ್ಲ. ಯಾರು ಬುದ್ಧಿವಂತರು ಇರ್ತಾರೋ, ಯಾರು ತುಂಬ ಚುರುಕಾಗಿರ್ತಾರೆ, ಸ್ವಲ್ಪ ಫಾಸ್ಟಾಗಿರ್ತಾರೆ, ಅವರು ಟಾಸ್ಕ್ನ ಗೆದ್ದು ಕ್ಯಾಪ್ಟನ್ ಆಗ್ತಾರೆ ಅನ್ನೋದು ನಮಗೆ ಟಾಸ್ಕ್ ನೋಡಿದ ತಕ್ಷಣವೇ ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ನಮಗೆ ಕ್ಲೀನಾಗಿ ನೀವು ನಿಧಾನಕ್ಕೆ ಅಬ್ಸರ್ವ್ ಮಾಡಿದ್ರೆ ಐಶ್ವರ್ಯ ಅವರೇ ಫಾಸ್ಟ್ ಆಗಿದ್ದಾರೆ ಭವ್ಯಗೌಡ ಅವರಿಗಿಂತೂ. ಯಾಕಂದರೆ ಆಲ್ರೆಡಿ ಐಶ್ವರ್ಯ ಅವರೆಲ್ಲ ಜೋಡಿಸಿ ಬೆಲ್ ಹೊಡಿಬೇಕಾಗಿರುತ್ತೆ. ನಮ್ಮ ಭವ್ಯ ಅವರು ತಪ್ಪಾಗಿ ಜೋಡಿಸಿರ್ತಾರೆ, ಪ್ಲಸ್ ಗಂಟೆ ಕೂಡ ಸಿಕ್ಕಿರಲ್ಲ ಅವರಿಗೆ. ಸೊ ಹಿಂಗಿರ್ಬೇಕಾದ್ರೆ ಯಾವ ಮೂಮೆಂಟಲ್ಲಿ ಐಶ್ವರ್ಯ ಅವರು ಕ್ಯಾಪ್ಟನಿಂದ ತಪ್ಪೋದ್ರು ಅನ್ನೋದೇ ಕ್ವಶನ್ ಮಾರ್ಕ್ ಆಗೋದು. ನಾವಿಲ್ಲಿ ಅಪ್ರಿಷಿಯೇಟ್ ಮಾಡಬೇಕು ಸೀರಿಯಸ್ಲಿ ಐಶ್ವರ್ಯ ಅವ್ರನ್ನ. ಭವ್ಯವ್ರ ಜೊತೆ ಆಟ ಆಡೋದು ಅಂದರೆ ಸೀರಿಯಸ್ಲಿ ಚಿಕ್ಕ ವಿಚಾರ ಅಲ್ಲ, ಆಯಿತಾ. ನಾನು ಭವ್ಯ ಗೌಡ ಅವರು ಏನು ಅಲ್ಲ ಅಂತ ಹೇಳ್ತಿಲ್ಲ. ಭವ್ಯ ಗೌಡ ಅವರು ಹುಡುಗರ ಜೊತೆ ಒಂದು ಟಾಸ್ಕ್ ಆಡಿ ಗೆದ್ದಿದ್ದಾರೆ ಗುರು. ಟಾಸ್ಕ್ ಕ್ವೀನು. ಆಟ ಅಂತ ಬಂದರೆ ಬಿಟ್ಕೊಡೋ ಮಗಳೇ ಅಲ್ಲ, ಆಯಿತಾ. ಅಷ್ಟು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಭವ್ಯ ಅವ್ರ ಜೊತೆ ಗೇಮ್ ಆಡಬೇಕು ಅಂದರೆ ಅಷ್ಟು ಈಸಿ ಅಲ್ಲ, ಆಯಿತಾ. ಭವ್ಯ ಗೌಡ ಅವ್ರನ್ನ ದಿಂಬು ಟಾಸ್ಕಲ್ಲೂ ಕೂಡ ಫೇಸ್ ಮಾಡಿದ್ದಂಥ ರೀತಿ ಆಗಿರ್ಬೋದು. ಐಶ್ವರ್ಯ ಅವರು ಪ್ರತಿಯೊಂದು ಟಾಸ್ಕಲ್ಲೂ ಕೂಡ ಈ ವಾರ ಅವ್ರ ಪರ್ಫಾರ್ಮೆನ್ಸು ಸಖತ್ ಕ್ರೇಜಿ ಆಗಿತ್ತು. ಈ ಪೆಡೆಸ್ಟ್ರಿಯಲ್ ಮೇಲೆ ಜೋಡಿಸೋದು ಕೂಡ ಅಷ್ಟೇ ತುಂಬ ಭವ್ಯ ಅವ್ರ ಲೆವೆಲ್ಗೆ ಮ್ಯಾಚ್ ಮಾಡಿದ್ದಾರೆ ಐಶು ಅವರು. ಅಷ್ಟು ಈಸಿ ಅಲ್ಲ. ಯಾಕಂದರೆ ಭವ್ಯ ಅವರು ಜಸ್ಟು ಶಕ್ತಿಯಲ್ಲಿ ಮಾತ್ರ ಟಾಪ್ ಅಲ್ಲ, ಬುದ್ಧಿಲ್ಲೂ ಕೂಡ ಅಷ್ಟೇ ಚುರುಕು, ತಾಳ್ಮೆ, ಒಂಥರ ಆಲ್ರೌಂಡರ್ ಅಂತ ಹೇಳ್ಬೋದು ಭವ್ಯ ಅವ್ರಿಗೆ. ಆ ಥರ ಇರೋ ಭವ್ಯ ಗೌಡ ಅವ್ರಿಗೆ ಒಂದು ಟಕ್ಕರ್ ಕೊಟ್ಟರು. ಅವ್ರ ಸ್ಪೀಡಲ್ಲಿ ಮಾಡಿದ್ದಾರೆ ಅಂದರೆ ಐಶು ಅವರು. ಸೀರಿಯಸ್ಲಿ ನಾವೆಲ್ಲರೂ ಮೆಚ್ಕೋಬೇಕು ಈ ವಾರ ಐಶು ಅವ್ರನ್ನ. ಇನ್ನೊಂದೇ ಒಂದು ವಾರ, 1-2 ವಾರ ಈ ಥರ ಒಂದು ಎಪಿಸೋಡ್ಸ್ ಐಶುಗೆ ಬಿತ್ತು ಅಂದರೆ ಸೀರಿಯಸ್ಲಿ ಭವ್ಯ ಅವ್ರ ಜೊತೆನೇ ಐಶ್ವರ್ಯ ಅವರು ಕೂಡ ಟಾಪ್ 5 ಹೋಗೋದು ಗ್ಯಾರಂಟಿ. ನಮ್ಮ ತುಕಾಲಿ ಅವರೇ ಸ್ಟಾರ್ಟಿಂಗಲ್ಲಿ ಹೇಳಿದರು ನಮಗೆ, ಟಾಪ್ 5ಗೆ ಖಂಡಿತ ಇರ್ತೀರಾ ನೀವು, ಐಶು ಮತ್ತು ಭವ್ಯ, ನೀವಿಬ್ಬರು ಯಾವ ಹುಡುಗರಿಗಿಂತೂ ಕಡಿಮೆ ಇಲ್ಲ ಅಂತ ಹೇಳಿದರು. ಡೆಫಿನೆಟ್ಲಿ ಅದು ನಿಜ. ಸೆಂಟರಲ್ಲಿ ಎಲ್ಲೋ ಐಶು ಅವ್ರ ಕಾನ್ಫಿಡೆನ್ಸ್ನ ಕಳ್ಕೊಂಡ್ಬಿಟ್ರು ಅಂತ ಅನ್ನಿಸ್ತು ನನಗೆ. ಆ ಕಾನ್ಫಿಡೆನ್ಸ್ನ ಡೆಫಿನೆಟ್ಲಿ ಈ ಸಲ ಕಿಚ್ಚ ಸರು ಐಶುಗೆ ತುಂಬುವಂಥ ಪ್ರಯತ್ನ ಪಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಸಲ ಕಿಚ್ಚನ ಚಪ್ಪಾಳೆ ಅಂತ ಏನಾದರೂ ಸಿಕ್ಕಿದ್ರೆ ನನಗೆ ಅನಿಸೋ ಪ್ರಕಾರ ಐದರ್ ಭವ್ಯಾಗೆ ಸಿಗಬೇಕು, ಇಲ್ಲಾಂದರೆ ಐಶು ಅವ್ರಿಗೆ ಸಿಗಬೇಕು. ಇಬ್ಬರು ಕೂಡ ಮೋಸ್ಟ್ ಡಿಸರ್ವಿಂಗು ಈ ಸಲ ಕಿಚ್ಚನ ಚಪ್ಪಾಳೆ. ಮತ್ತು ರಜತ್ ಕೂಡ ಅಷ್ಟೇ. ರಜತ್ ಸ್ವಲ್ಪ ಚೈತ್ರ ಅವ್ರ ಹತ್ರ ಇಶ್ಯೂ ಮಾಡಿಕೊಂಡ್ರು, ಅದನ್ನು ಬಿಟ್ಟಿದ್ರೆ ಇನ್ನು ಅವರು ಕೂಡ ಕಿಚ್ಚನ ಚಪ್ಪಾಳೆಗೆ ಯೋಗ್ಯರಾಗಿರೋರು. ನೋಡಬೇಕು ಇನ್ನು ಮುಂದೆ ಐಶು ಅವರ ಗೇಮ್ ಹೆಂಗಿರುತ್ತೆ ಅಂತ. ಭವ್ಯಗೌಡ ಅವರು ಕ್ಯಾಪ್ಟನ್ ಆಗಿದ್ದಾರೆ ಅಂತ ನಮ್ಗೆ ಆಲ್ರೆಡಿ ಗೊತ್ತಾಗುತ್ತೆ. ಯಾಕೆ ಎಡಿಟಿಂಗ್ ಟೀಮ್ ಹಿಂಗೆ ಮಾಡಿದ್ರು, ಫಸ್ಟ್ ಪ್ರೋಮೋನ ಇದಾಕ್ಬಿಟ್ಟು ಸೆಕೆಂಡ್ ಪ್ರೋಮೋ ಬೆಳಿಗ್ಗೆ ಕಳಪೆ ಹಾಕಿದ್ರಲ್ಲ, ಆ ಪ್ರೋಮೋ ಹಾಕಬೇಕಾಗಿತ್ತು, ಆವಾಗ ಸಿಂಕ್ ಆಗಿರೋದು ಅಂತ ಅನ್ನಿಸ್ತು ನನಗೆ. ನೋಡಬೇಕು ಭವ್ಯ ಅವರು ಯಾವ ರೀತಿ ಕ್ಯಾಪ್ಟನ್ ಆದರು ಅಂತ. ಇದರಲ್ಲಿ ಏನಾದ್ರೂ ಬಿಗ್ ಬಾಸ್ ಅವರು ಸ್ವಲ್ಪ ಮಜಾ ತೋರಿಸ್ಬಿಟ್ಟು ಕಳಪೆ ಕೊಡೋದನ್ನ ಭವ್ಯ ಕೊಡೋರನ್ನ ಮಾತ್ರನೇ ತೋರಿಸಿದಾರಾ, ರಿಯಲ್ ಆಗಿ ಐಶು ಅವ್ರು ಕ್ಯಾಪ್ಟನ್ ಆಗಿದ್ದಾರಾ, ಏನು ಟ್ವಿಸ್ಟ್ ಇದೆ, ನಿಜವಾಗ್ಲೂ ಭವ್ಯನ ಕ್ಯಾಪ್ಟನ್ನ, ಇನ್ನೇನಾದರೂ 1% ಮಿಸ್ ಆಗಿ ಬಿಗ್ ಬಾಸ್ ಅವರು ಕ್ಲೂ ಕೊಡೋಕ್ಕೆ ನಮಗೆ ದಾರಿ ತಪ್ಸೋಕೆ ಹಿಂಗೆ ಮಾಡ್ತಿದ್ದಾರಾ ಅಂತ ನಾವು ಎಪಿಸೋಡ್ಗೆ ಕಾದು ನೋಡಬೇಕಾಗುತ್ತೆ. ಬಟ್ ನನಗನ್ಸೋ ಪ್ರಕಾರ ಅಲ್ಲಿ ಭವ್ಯವರೇ ಕ್ಯಾಪ್ಟನ್ ಅಂತ ಕ್ಲಿಯರಾಗಿ ಗೊತ್ತಾಗ್ತಿದೆ. ಯಾಕಂದರೆ ಜೈಲ್ಗೆ ಕ್ಯಾಪ್ಟನ್ ಮಾತ್ರನೇ ತೊಗೊಳ್ಬೇಕಾಗಿರೋದು. ಸೊ ಅದನ್ನು ಭವ್ಯಗೌಡವ್ರು ಮಾಡ್ತಿರೋದ್ರಿಂದ ಒಂದು ಡಿಸರ್ವಿಂಗ್ ಕಂಟೆಸ್ಟೆಂಟ್ ಕ್ಯಾಪ್ಟನ್ ಆದರು ಅನ್ನೋ ಖುಷಿ ಅಂತೂ ಇದೆ. ನಿಮ್ಗೇನು ಅನ್ನಿಸ್ತು ಭವ್ಯಗೌಡ ಅವರು ಕ್ಯಾಪ್ಟನ್ ಆಗಿದ್ದು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.